ಇದು ಜಗತ್ತಿನಲ್ಲಿಯೇ ಅತಿ ಹೆಚ್ಚು ಉತ್ಪಾದನೆ ಬಳಕೆಯಲ್ಲಿರುವ ಎಣ್ಣೆ. ಭಾರತ ಬಹುಪಾಲು ವಿದೇಶಗಳ ಮೇಲೆಯೇ ಈ ಎಣ್ಣೆಗೆ ಆಗಿದೆ ಅವಲಂಬನೆ. ಈ ಎಣ್ಣೆ ಕಾಯಿಗಳನ್ನು ಬೆಳೆಯುವ ಬೆಳೆಗೆ ಸಿಗುತ್ತೆ ಒಳ್ಳೆಯ ಪ್ರೋತ್ಸಾಹ. ಉತ್ತಮ ಕೃಷಿ ಭೂಮಿ, ನೀರಾವರಿ ವ್ಯವಸ್ಥೆ ಇದ್ದರೆ ಈ ಕೃಷಿಯಿಂದ ಪ್ರತಿ ತಿಂಗಳು ಕಾಣಬಹುದು ಕೈತುಂಬ ಆದಾಯ. ಅದುವೇ ತಾಳೆ ಕೃಷಿ. ಕೃಷಿ ಖಜಾನೆಗೆ ಸ್ವಾಗತ. ನಾನು ಶ್ವೇತಾ. ಹೆಚ್ಚು ಕಡಿಮೆ ಶೂನ್ಯ ಬಂಡವಾಳ, ತೀರಾ ಕಡಿಮೆ ಖರ್ಚು ಮಾಡಿ ಪ್ರತಿ ತಿಂಗಳು ಉತ್ತಮ ಆದಾಯ ಗಳಿಸಬೇಕು ಅಂತಿರುವ ರೈತರು ತಾಳೆ ಕೃಷಿಯತ್ತ ಒಲವು ತೋರಬಹುದು. ತಾಳೆ ಎಣ್ಣೆಗೆ ಅತಿ ಹೆಚ್ಚು ಬೇಡಿಕೆ ಇರುವ ಕಾರಣದಿಂದಾಗಿ ತಾಳೆ ಕೃಷಿಯಿಂದ ಪ್ರತಿ ತಿಂಗಳು ಮಿನಿಮಮ್ ಗ್ಯಾರಂಟಿ ಆದಾಯ ಕಾಣಬಹುದು. ಯಾವುದೇ ಹೆಚ್ಚಿನ ಶ್ರಮವಿಲ್ಲದೆ, ಬೆಳೆ ನಷ್ಟದ ಆತಂಕವಿಲ್ಲದೆ ಓಡಾಡಿಕೊಂಡು ಮಾಡಬಹುದು ತಾಳೆ ಕೃಷಿಯನ್ನ. ಆದರೆ ರೈತರು ಈ ಕೃಷಿ ಮಾಡುವ ಮೊದಲು ನಾವು ತಿಳಿಸುವ ಉಪಯುಕ್ತ ಮಾಹಿತಿಯನ್ನ ತಿಳಿದುಕೊಳ್ಳೋದು ತುಂಬಾ ಅಗತ್ಯ. ಹಾಗಾದ್ರೆ ಬನ್ನಿ ತಾಳೆ ಕೃಷಿಯತ್ತ ಚಿತ್ತ ಹರಿಸೋಣ. ಈಚಲು ಮರದಂಥ ಕುರುಚಲು ಗಿಡಗಳು, ನೇರಳೆ ಹಣ್ಣುಗಳಂತೆ ಕಂಗೊಳಿಸುತ್ತಿರುವ ಫಸಲು, ಇದೇ ನೋಡಿ ಪಾಮ್ ಅಥವಾ ತಾಳೆ ಗಿಡಗಳು. ನಾವು ನೀವು ಬಹಳಷ್ಟು ದಶಕಗಳಿಂದ ಬಳಸುತ್ತಿರುವ ಪಾಮ್ ಆಯಿಲ್ ಉತ್ಪಾದಿಸುವುದು ಇದೇ ಹಣ್ಣಿನಿಂದ. ಬಹುಶಃ ಬಹುಪಾಲು ಜನರು ಈ ಪಾಮ್ ಹಣ್ಣುಗಳನ್ನ ನೋಡಿರೋದೇ ಇಲ್ಲ. ಆದರೆ ಭಾರತದಲ್ಲಿ ತೀರಾ ಅಪರೂಪವಾಗಿರುವ ಹಾಗೂ ಇತ್ತೀಚಿನ ವರ್ಷಗಳಲ್ಲಿ ದೇಶದಲ್ಲಿ ಪರಿಚಯವಾಗಿ ರೈತರು ಮಾಡುತ್ತಿರುವ ತಾಳೆ ಕೃಷಿಯ ಬಗ್ಗೆ ಇವತ್ತು ಸಂಪೂರ್ಣ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತೇವೆ. ಆದರೆ ಅದಕ್ಕೂ ಮುಂಚೆ ಈ ಕೃಷಿಯ ಉತ್ಪನ್ನವಾದ ಪಾಮ್ ಆಯಿಲ್ ಮಾರುಕಟ್ಟೆ, ಅದಕ್ಕಿರುವ ಡಿಮಾಂಡ್, ಭಾರತ ಎಷ್ಟು ಪ್ರಮಾಣದಲ್ಲಿ ಪಾಮ್ ಆಯಿಲ್ ಅನ್ನ ಆಮದು ಮಾಡಿಕೊಳ್ಳುತ್ತೆ ಎಂಬ ಒಂದಷ್ಟು ವಿಚಾರಗಳನ್ನ ತಿಳಿಯೋದು ಸೂಕ್ತ. ಇಡೀ ಜಗತ್ತಿನಲ್ಲೇ ಅತಿ ಹೆಚ್ಚು ಉತ್ಪಾದನೆ ಬಳಕೆಯಾಗುವ ಎಣ್ಣೆಗಳಲ್ಲಿ ಈ ಪಾಮ್ ಆಯಿಲ್ನದ್ದೇ ಸಿಂಹಪಾಲು. ಇಡೀ ಪ್ರಪಂಚದಲ್ಲಿ ಬಳಕೆಯಾಗುವ ಆಯಿಲ್ಗಳಲ್ಲಿ 40% ಈ ಪಾಮ್ ಆಯಿಲ್ಲೇ ಇದೆ. 2022ರಲ್ಲಿ ಪಾಮ್ ಆಯಿಲ್ನ ವಹಿವಾಟು $64.4 ಬಿಲಿಯನ್ ನಷ್ಟಿದೆ. ಈ ಪ್ರಮಾಣ 2030ಕ್ಕೆ ಅಂದಾಜು $98.8 ಬಿಲಿಯನ್ ನಷ್ಟು ಜಾಗತಿಕ ಪಾಮ್ ಆಯಿಲ್ ಮಾರ್ಕೆಟ್ ಏರಿಕೆಯಾಗುವ ಸಾಧ್ಯತೆ ಇದೆ. ಇಂಡೋನೇಷ್ಯಾ, ಫಿಲಿಪೈನ್ಸ್ ಮತ್ತು ಥೈಲ್ಯಾಂಡ್ ತಾಳೆ ಕೃಷಿ ಮಾಡುವ ಮತ್ತು ತಾಳೆ ಎಣ್ಣೆ ಉತ್ಪಾದಿಸುವ ದೇಶಗಳು. ಅದರಲ್ಲೂ ಇಂಡೋನೇಷ್ಯಾ ಜಗತ್ತಿನಲ್ಲೇ ತಾಳೆ ಕೃಷಿ ಹಾಗೂ ತಾಳೆ ಎಣ್ಣೆ ಉತ್ಪಾದನೆ ಮತ್ತು ರಫ್ತು ಮಾಡುವ ದೊಡ್ಡ ದೇಶ. ದಶಕಗಳಿಂದಲೂ ಭಾರತ ಪಾಮ್ ಆಯಿಲ್ ಅನ್ನ ದೊಡ್ಡ ಪ್ರಮಾಣದಲ್ಲಿ ಆಮದು ಮಾಡಿಕೊಳ್ತಾ ಇದೆ. 2021ರಲ್ಲಿ 7,69,602 ಟನ್ನಷ್ಟು ಪಾಮ್ ಆಯಿಲ್ ಅನ್ನ ಆಮದು ಮಾಡಿಕೊಂಡಿದೆ. ಪಾಮ್ ಆಯಿಲ್ನಲ್ಲಿ 2 ವಿಧ. ಈ ಹಣ್ಣಿನ ಪಲ್ಪ್ನಿಂದ ತಯಾರಾಗೋದು ಅಡುಗೆ ಎಣ್ಣೆ ಆದರೆ, ಹಣ್ಣಿನ ಸಿಪ್ಪೆಯಿಂದ ತಯಾರಾಗುವ ಆಯಿಲ್ ಅನ್ನ ಕಾಸ್ಮೆಟಿಕ್ಸ್ ಉತ್ಪಾದನೆಯಲ್ಲಿ ಹಾಗೂ ಬಯೋಡೀಸೆಲ್ ತಯಾರಿಕೆಗೂ ಬಳಸಲಾಗುತ್ತೆ. ಹೀಗಾಗಿನೇ ಪಾಮ್ ಆಯಿಲ್ ಜಗತ್ತಿನಾದ್ಯಂತ ದೊಡ್ಡ ಪ್ರಮಾಣದಲ್ಲಿ ಬಳಕೆಯಾಗ್ತಿದೆ. ಇಂಥ ವಿಸ್ತಾರ ಮಾರುಕಟ್ಟೆ, ಬೇಡಿಕೆ ಇರುವ ಪಾಮ್ ಆಯಿಲ್ನ ಮೂಲವಾಗಿರುವ ತಾಳೆ ಕೃಷಿಯೂ ಕೂಡ ಲಾಭದಾಯಕ. ಭಾರತದಲ್ಲಿ 4.5 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ತಾಳೆ ಕೃಷಿ ಮಾಡಲಾಗ್ತಾ ಇದೆ. ಇಂಥ ತಾಳೆ ಕೃಷಿ ಆರಂಭಿಸಿ ನೆಮ್ಮದಿಯ ಜೀವನ ನಡೆಸುತ್ತಿದ್ದಾರೆ ಶಂಕರಪ್ಪ ಶಿವಪ್ಪ ಹಳ್ಳಿಕೇರಿ. ಶಂಕರಪ್ಪ ಶಿವಪ್ಪ ಹಳ್ಳಿಕೇರಿ ಅವರು ಗದಗ ಜಿಲ್ಲೆಯವರು. ಇವರದು ಮೂಲತಃ ರೈತ ಕುಟುಂಬ. ಇವರ ಅಜ್ಜ, ತಂದೆಯ ಕಾಲದಿಂದಲೂ ಕೃಷಿಯನ್ನೇ ನಂಬಿಕೊಂಡು ಇವರ ಕುಟುಂಬ ಬಂದಿದೆ. ರೈತ ಶಂಕರಪ್ಪ ಅವರು ಕೂಡ ತಮ್ಮ ಜಮೀನಿನಲ್ಲಿ ಶೇಂಗಾ, ಜೋಳ, ಈರುಳ್ಳಿ ಸೇರಿ ಕೆಲವು ಬೆಳೆಗಳನ್ನು ಬೆಳೀತಾ ಇದ್ರು. ಆದರೆ ಈ ಕೃಷಿಯಿಂದ ಅಂಥ ಲಾಭ ಕಾಣದೆ ಕಡೆಗೆ ಕಳೆದ 6 ವರ್ಷಗಳಿಂದ ತಾಳೆ ಕೃಷಿಯತ್ತ ಒಲವು ತೋರಿದ್ದಾರೆ.
ನಾವು ಈ ಕೃಷಿ ಒಳಗೆ ಬಂದವರು ನಾವು ಮೊದಲಾಗಿದ್ದಾದರೂ ಕೂಡ ಮೊದಲಾಗಿದ್ದ ನಮ್ಮ ಹಿರಿಯರಾಗಲಿ ಏನಾಗಲಿ ಮಾಡ್ಕೊಂಡು ಬಂದಂಥ ಜಮೀನಿದು. ಆ ಜಮೀನಿನಲ್ಲೇ ನಾವು ಇಲ್ಲಿ ಬೋರ್ವೆಲ್ ಹಾಕಿಸಿ ಈ 15 ವರ್ಷ 20 ವರ್ಷದಿಂದ ತನಕ ನಾವು ಬೋರ್ವೆಲ್ ಹಾಕ್ಸ್ಕೊಂಡು ಒಂದು ಪೀಕ್ ಮಾಡ್ಕೊತ ಬಂದೀವಿ ರೀ. ಆ ಪೀಕ್ ಮಾಡ್ತಾ ಹೋಗ್ಕೊಂಡು ಉಳ್ಳಾಗಡ್ಡಿ ಇಂಥ ಬೆಳೆ, ಶೇಂಗಾ, ಮೆಕ್ಕೆಜೋಳ ಇಂಥವೆಲ್ಲ ಹಾಕ್ತಿದ್ವಿ. ಅಂಥ ಒಂದು ಟೈಮ್ನಲ್ಲಿ ನಮ್ಮ ನೆರೆ ಪಕ್ಕದ ಗ್ರಾಮದವರಂಥ ಬೆನಕೊಪ್ಪದ ಮಹಾಂತೇಶ್ ಸೋಮಶೇಖರಪ್ಪ ಬಿಂಗಿಯಣ್ಣವರು ನಮಗೆ ಸಲಹೆ ಕೊಟ್ಟರು. ನಾವು ಹಿಂಗೆ ತಾಳಿ ಮಾಡ್ಕತ್ತೀವಿ, ನೀವು ತಾಳಿ ಮಾಡ್ರಿ ಅಂತ ಹೇಳಿದಾಗ ನಾವು ಅವ್ರಕ್ಕೆ ಹೋಗಿ ನೋಡ್ಕೊಂಡ್ಬಂದು ನಮ್ಮ ಹೊಲದಾಗ ಈ ಹಚ್ಚಕ ಚಾಲು ಮಾಡಿದ್ರಿ. ತಾಳೆ ಈಚಲು ಮರದ ಜಾತಿಗೆ ಸೇರಿರುವ ಮರ. ಆದರೆ ಬಿಸಿಲಿನ ಜೊತೆಗೆ ನೀರನ್ನು ಅಧಿಕವಾಗಿ ಬೇಡುವ ಮರ ಇದು. ತಾಳೆ ಕೃಷಿ 30 ವರ್ಷಗಳ ತನಕ ಮಾಡುವ ಸುದೀರ್ಘ ಬೆಳೆಯಾಗಿದೆ. ಇಂಥ ತಾಳೆ ಫಸಲು ಬಿಡಲು ಆರಂಭಿಸಿದ ನಂತರ ಪ್ರತಿ ತಿಂಗಳು ರೈತನಿಗೆ ಆದಾಯ ತಂದುಕೊಡುತ್ತಲೇ ಇರುತ್ತೆ. ಇಂಥ ತಾಳೆ ಕೃಷಿಯ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಯುತ್ತಾ ಹೋಗೋಣ. ಕನಿಷ್ಠ 1 ಹೆಕ್ಟೇರ್ನಲ್ಲಿ ತಾಳೆ ಕೃಷಿ ಮಾಡುವುದು ಉತ್ತಮ. ಅತ್ಯಲ್ಪ ಬಂಡವಾಳದಿಂದ ಮಾಡಬಹುದು ತಾಳೆ ಕೃಷಿ. ತಾಳೆ ಕೃಷಿಯಲ್ಲಿರೋದು ಒಂದೇ ವಿಧ. ಈ ಕೃಷಿಯನ್ನ ಮಾಡೋಕೆ ಭೂಮಿಯ ಅಗತ್ಯತೆ ಹೆಚ್ಚಿದ್ರೆ ಉತ್ತಮ. ಕನಿಷ್ಠ 1 ಹೆಕ್ಟೇರ್ನಲ್ಲಾದ್ರೂ ತಾಳೆ ಕೃಷಿ ಮಾಡಬೇಕು. ಯಾಕಂದ್ರೆ ಈ ಗಿಡಗಳನ್ನ 30 ಅಡಿ ಅಂತರದಲ್ಲಿ ನೆಡುವ ಕಾರಣಕ್ಕೆ 1 ಎಕರೆಯಲ್ಲಿ 58ರಿಂದ 60 ಗಿಡಗಳು ಮಾತ್ರವೇ ಇರ್ತವೆ. ಹೀಗಾಗಿ ಕನಿಷ್ಠ 1 ಹೆಕ್ಟೇರ್ನಲ್ಲಾದ್ರೂ ಈ ಕೃಷಿ ಮಾಡಿದ್ರೆ ಆದಾಯದ ದೃಷ್ಟಿಯಿಂದ ಉತ್ತಮ ವಿಧಾನ. ಇನ್ನು ಈ ಕೃಷಿಗೆ ಬಂಡವಾಳ ತುಂಬಾ ಕಡಿಮೆ. ತಾಳೆಗೆ ಬೇಡಿಕೆ ಮತ್ತು ಮಾರುಕಟ್ಟೆ ಏನೋ ಇದೆ, ಆದ್ರೆ ಅದನ್ನ ಖರೀದಿಸಿ ಮಾರುವವರು ಅಥವಾ ಅದನ್ನ ಬಳಸುವವರು ಇಲ್ಲ. ಹೀಗಾಗಿ ತೋಟಗಾರಿಕಾ ಇಲಾಖೆಯೊಂದಿಗೆ ಟೈಅಪ್ ಆಗಿರುವ ಕೆಲವು ಕಂಪನಿಗಳೇ ಸಸಿ ನೀಡುವುದರಿಂದ ಫಸಲನ್ನು ಖರೀದಿಸುವವರೆಗೂ ಜವಾಬ್ದಾರಿ ವಹಿಸಿಕೊಳ್ತವೆ. ಹೀಗಾಗಿ ಭೂಮಿ ಹದ ಮಾಡಿ ಸಸಿ ನೆಡಲು ಗುಂಡಿ ತೆಗೆಯೋ ಖರ್ಚು, ಆರಂಭದಲ್ಲಿ ಹಾಕುವ ಗೊಬ್ಬರದ ಖರ್ಚು ಮಾತ್ರ ರೈತರು ಭರಿಸಬೇಕಾಗತ್ತೆ. 1 ಹೆಕ್ಟೇರ್ಗೆ ತಾಳೆ ಗಿಡ ಹಾಕಲು ಗರಿಷ್ಠ 40,000 ರೂಪಾಯಿ ಬಂಡವಾಳ ಬೇಕಾಗುತ್ತೆ ಎನ್ನುತ್ತಾರೆ ತಾಳೆ ಬೆಳೆಗಾರ ಶಂಕರಪ್ಪ. 1 ಹೆಕ್ಟರ್ಗೆ ಬಂಡವಾಳ ಸ್ಟಾರ್ಟಿಂಗ್ ಏನಲ್ಲಿ ಜಿಗ್ಜಾಗ್ ತೆಗೆದಕ್ಕೆ ಅಗಿ ತರಲಿಕ್ಕೆ ಅದಕ್ಕಂದ್ರೆ ಮ್ಯಾಕ್ಸಿಮಮ್ ಒಂದು 40ರಿಂದ 50,000 ರೂಪಾಯಿ ಅಷ್ಟೇ ಸಾಕ್ರಿ ಸರ್. ಎಲ್ಲ ಹಚ್ಚು ಆಳು ಬಂತು, ಎಲ್ಲ ಬಂತು. ಅದನ್ನ ಸರಿಯಾದ ರೀತಿಯಿಂದ ಮತ್ತೆ ಅದನ್ನ ನಾವು ಅಗಿ ಕುಂದಿಸಿ ಎಲ್ಲ ಮಾಡಿ 30-40,000 ರೂಪಾಯಿ ಹೋಗ್ಬೋದು ಸರ್. ಕೃಷಿ ಭೂಮಿಯಾಗಿರಬೇಕು, ಬಿಸಿಲು ಹೆಚ್ಚಾಗಿದ್ದರೆ ಒಳ್ಳೆಯದು. ತಾಳೆ ಈಚಲು ಜಾತಿಗೆ ಸೇರಿದ ಮರವೇ ಆದರೂ ಬಂಜರು ಭೂಮಿ, ಮರಳು ಮಿಶ್ರಿತ ಭೂಮಿಯಲ್ಲಿ ಬೆಳೆಯೋದಿಲ್ಲ. ಬೆಳೆದರೂ ಫಲ ನೀಡುವ ಸಾಧ್ಯತೆ ತುಂಬಾ ಕಡಿಮೆ. ಹೀಗಾಗಿ ಕೆಂಪು ಮಣ್ಣೆ ಆಗಿರಲಿ, ಕಪ್ಪು ಮಣ್ಣೆ ಆಗಿರಲಿ, ಕಪ್ಪು ಮಿಶ್ರಿತ ಕೆಂಪು ಮಣ್ಣೆ ಆಗಿರಲಿ, ಅದು ಕೃಷಿ ಯೋಗ್ಯವಾಗಿರಬೇಕು. ವ್ಯವಸಾಯ ಮಾಡುತ್ತಿರುವ ಭೂಮಿಯಲ್ಲೇ ತಾಳೆ ಬೆಳೆದರೆ ಉತ್ತಮ ಬೆಳವಣಿಗೆ ಹಾಗೂ ಇಳುವರಿ ಹೆಚ್ಚಾಗಿರುತ್ತೆ. ಇನ್ನು ಹವಾಮಾನದ ವಿಚಾರ ಹೇಳೋದಾದ್ರೆ ಈ ಕೃಷಿ ಎಲ್ಲ ಕಾಲದಲ್ಲೂ ಬೆಳೆಯುತ್ತೆ ಹಾಗೂ ಇಳುವರಿ ನೀಡುತ್ತೆ. ಆದರೆ ಬೇಸಿಗೆಯಲ್ಲಿ ಇಳುವರಿ ಪ್ರಮಾಣ ಹೆಚ್ಚಿರುತ್ತೆ. ಕೆಂಪು ಮಿಶ್ರಿತ ಗೋಡು ಮಣ್ಣಿದ್ರೆ ಭಾಳ ಚಲೋ ಶ್ರೇಷ್ಠ. ಇದು ಹವಾಮಾನ ಹೆಚ್ಚಾಗಿ ಉಷ್ಣತೆ ಇದ್ರನ ಇದು ಪೀಕ್ ಬರುದ್ರಿ. ಇದು ಏನೈತಂದ್ರಿ ಮಳೆಗಾಲಕ್ಕಿಂತ ಚಳಿಗಾಲಕ್ಕಿಂತ ಬ್ಯಾಸಿಗೆ ಬರುವಂತ ಪೀಕ್. ಇದು ಬ್ಯಾಸಿಗೆ ಏನ್ ಬರ್ತೈತ್ರಿ ಆ ಪೀಕ ಒಂದು 8-9 ಪೀಕ್ ಸಫಿಶಿಯಂಟ್ ಆಗಿ ಬರ್ತೈತ್ರಿ. ಕಾರ್ಮಿಕರ ವಿಚಾರ ಹೇಳೋದಾದ್ರೆ ಗಿಡ ನೆಡುವಾಗ ಮತ್ತು ಗೊಬ್ಬರ ಹಾಕಬೇಕಾದ್ರೆ ಮಾತ್ರ 1 ಹೆಕ್ಟೇರ್ಗೆ 3 ಕಾರ್ಮಿಕರಿದ್ರೆ ಸಾಕು. ನಿರ್ವಹಣೆಗೆ ಕೇವಲ ಒಬ್ಬ ಕಾರ್ಮಿಕನ ಅವಶ್ಯಕತೆ ಇರುತ್ತೆ. ಕುಟುಂಬದ ಸದಸ್ಯರೇ ಇದ್ದರಂತೂ ಕಾರ್ಮಿಕರ ಅಗತ್ಯವೇ ಬೇಕಾಗುವುದಿಲ್ಲ. ತಾಳೆ ಗಿಡ ನಾಟಿ ಮಾಡಿದ 4 ವರ್ಷಗಳಲ್ಲಿ ಫಸಲು ಬಿಡಲು ಶುರುವಾಗುತ್ತೆ. ವರ್ಷ ಪೂರ್ತಿ ಫಸಲು ಬಿಡುವ ಕಾರಣಕ್ಕೆ ಪ್ರತಿ ತಿಂಗಳು ಕಾಯಿ ಕಟಾವು ಮಾಡಬೇಕಾಗುತ್ತೆ. ಹೀಗಾಗಿ 3-4 ಜನ ಕುಟುಂಬದ ಸದಸ್ಯರೇ ಇದ್ದರೆ ಉತ್ತಮ. ಇಲ್ಲದಿದ್ದರೆ ತಿಂಗಳಿಗೊಮ್ಮೆ ಕಟಾವು ಮಾಡಲು 3 ಕಾರ್ಮಿಕರಿದ್ದರೆ ಸಾಕಾಗುತ್ತೆ. ಹೀಗಾಗಿ ತಾಳೆ ಕೃಷಿಗೆ ಕಾರ್ಮಿಕರ ಅಗತ್ಯ ತುಂಬಾ ಕಡಿಮೆ. ತಾಳೆ ಎತ್ತರಕ್ಕೆ ಬೆಳೆದಾಗ ಕಾಯಿ ಕಟಾವು ಮಾಡಲು ಹಾಗೂ ರೆಂಬೆ ಕತ್ತರಿಸಲು ಚಾಪ್ ಕಟರ್ ಯಂತ್ರ ಬೇಕಾಗುತ್ತೆ. ತಾಳೆ ಕೃಷಿಯಲ್ಲಿ ಅಗತ್ಯವಾಗಿ ಕ್ರಮಬದ್ಧವಾಗಿ ಮಾಡಲೇಬೇಕಾದ ಕೆಲವೊಂದು ವಿಧಾನಗಳಿವೆ. ನಿರ್ಲಕ್ಷ್ಯ ವಹಿಸಿದ್ರೆ ಬೆಳೆಯೇ ಬರಡಾಗುತ್ತೆ ಅಥವಾ ಇಳುವರಿ ಸರಿಯಾಗಿರೋದಿಲ್ಲ. ಹಾಗಾದ್ರೆ ತಾಳೆ ಕೃಷಿಯಲ್ಲಿ ಅನುಸರಿಸಬೇಕಾದ ಸೂಕ್ತ ಕ್ರಮಗಳ ಬಗ್ಗೆ ತಿಳಿಯೋಣ.
ತಾಳೆ ಗಿಡ ನಾಟಿ ಮಾಡಬೇಕಾದ ಭೂಮಿಯನ್ನ ಮೊದಲಿಗೆ 2 ಸಲ ಉಳುಮೆ ಮಾಡಿಕೊಳ್ಳಬೇಕಾಗತ್ತೆ. ಗುಂಡಿಯಿಂದ ಗುಂಡಿಗೆ 14 ಅಡಿ ಅಂತರ ಅಗತ್ಯವಾಗಿರುತ್ತೆ. ಇಲ್ಲಿ ಗಮನಿಸಬೇಕಾದ ಸಂಗತಿ ಅಂದ್ರೆ ಜಿಗ್ಜ್ಯಾಗ್ ಮಾದರಿಯಲ್ಲಿ ತ್ರಿಕೋನಾಕೃತಿಯಲ್ಲಿ 2 ಅಡಿ ಆಳದ ಗುಂಡಿ ತೆಗೆಯಬೇಕು. ಆನಂತರ ಮತ್ತೆ 1 ಅಡಿ ಗುಂಡಿಯನ್ನ ಮಣ್ಣಿನಿಂದ ಮುಚ್ಚಿ ಸಸಿ ನಾಟಿ ಮಾಡಬೇಕಾಗತ್ತೆ. ಜಿಗ್ಜ್ಯಾಗ್ ಶೇಪ್ನಲ್ಲಿ ಗಿಡ ನೆಡೋದ್ರಿಂದ 1 ಎಕರೆಯಲ್ಲಿ ಗರಿಷ್ಠ 60 ಸಸಿಗಳನ್ನ ನೆಡಬಹುದಷ್ಟೇ. ತಾಳೆ ಕೃಷಿಗೆ ಗೊಬ್ಬರ ಯಾವುದು, ಪೂರೈಕೆ ಹೇಗೆ ಗೊತ್ತಾ? ಹೆಚ್ಚಿನ ಪ್ರಮಾಣದ ನೀರಿಲ್ಲದಿದ್ರೆ ಫಸಲೇ ಬಿಡದಾಗುತ್ತೆ, ಎಚ್ಚರ. ಹಳೆ ಕೃಷಿ ಭೂಮಿಯಾಗಿದ್ರೆ ತಾಳೆ ಬೆಳೆಗೆ ತುಂಬಾ ಉತ್ತಮ. ಗೊಬ್ಬರ ಪೂರೈಕೆ ಹೆಚ್ಚಾಗಿಲ್ಲದಿದ್ರೂ ಅಗತ್ಯ ಪ್ರಮಾಣದಲ್ಲಿ ನೀಡಬೇಕಾಗತ್ತೆ. ಸಸಿ ನಾಟಿ ಮಾಡುವಾಗ ಕೊಟ್ಟಿಗೆ ಗೊಬ್ಬರ ಕೊಟ್ಟರೆ ಉತ್ತಮ. ಆನಂತರ ಪ್ರತಿ ತಿಂಗಳು ಒಮ್ಮೆ NPK 10:26:26 ರಸಗೊಬ್ಬರ ನೀಡಬೇಕಾಗತ್ತೆ. ಇದು ಗಿಡದಲ್ಲಿ ಹೂ ಬಿಡಲು ಪೂರಕವಾಗಿರುತ್ತೆ. ವರ್ಷಕ್ಕೆ 2 ಬಾರಿ ರೈತರೊಂದಿಗೆ ಅಗ್ರಿಮೆಂಟ್ ಮಾಡಿಕೊಂಡ ಕಂಪನಿನೇ ಗೊಬ್ಬರನೂ ನೀಡುತ್ತೆ. ಆದ್ರೆ ಇಳುವರಿ ದೃಷ್ಟಿಯಿಂದ ಹಾಗೂ ಮಣ್ಣನ್ನ ಹೆಚ್ಚು ಫಲವತ್ತಾಗಿಸಲು ಸಾವಯವ ಗೊಬ್ಬರವೇ ಸೂಕ್ತ. ಕಟಾವು ವೇಳೆಯಲ್ಲಿ ಕತ್ತರಿಸುವ ಗರಿಗಳನ್ನ ಚಿಕ್ಕ ಚಿಕ್ಕದಾಗಿ ಕತ್ತರಿಸಿ ಅದನ್ನು ಗಿಡದ ಸುತ್ತಲೂ ಹಾಕಿ ಅದರ ಮೇಲೆ ಔಷಧಿ ಅಂಗಡಿಗಳಲ್ಲಿ ಸಿಗುವ ಆಕ್ಟಿವ್ ಗೋಲ್ಡ್, ಆಕ್ಟಿವ್ ಮ್ಯಾಕ್ಸ್, ಆಕ್ಟಿವ್ 80 ಹಾಗೂ ಆಕ್ಟಿವ್ ಜಾಮ್ ಎಂಬ ಆರ್ಗ್ಯಾನಿಕ್ ಅರ್ಧ ಲೀಟರ್ ಲಿಕ್ವಿಡ್ಗಳನ್ನ 200 ಲೀಟರ್ ನೀರಲ್ಲಿ ಬೆರೆಸಿ ಗಿಡದ ಗರಿಗಳು ಎಷ್ಟರವರೆಗೆ ಹರಡಿರುತ್ತವೆಯೋ ಅಷ್ಟು ಅಗಲ ನೀರು ಸಿಂಪಡಿಸಿದರೆ ಗರಿಗಳು ಕೊಳೆತು ಎರೆಹುಳು ಉತ್ಪಾದನೆ ಆಗಿ ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತದೆ ಎನ್ನುತ್ತಾರೆ ರೈತ ಶಂಕರಪ್ಪ. ಈ ಗರಿಗಳು ಬಿದ್ದಾವ ನೋಡ್ರಿ, ಈ ಗರಿಗಳು ಬಿದ್ದಾವಲ್ರಿ, ಇದ್ರಾಗ ಒಂದು ಗಿಡಾಗ 2 ಕಚ್ಚ ಹಾಕಿ ತುಂಡು ಮಾಡಿ ಒಗೆದಾಗ ಇದ್ರ ಮೇಲೆ ನಾವು ಯಾವುದರ ಒಂದು ಆರ್ಗ್ಯಾನಿಕ್ ಗೊಬ್ಬರವನ್ನು ಇಲ್ಲಿ ಏನು ಅಗಲಿ ಹೇಳಿದಂಗೆ ನಾವು ಮೋದಿ ಕೇರ್ ಪ್ರಾಡಕ್ಟ್ ಆ್ಯಕ್ಟಿವ್ ಗೋಲ್ಡು, ಆ್ಯಕ್ಟಿವ್ 80, ಆ್ಯಕ್ಟಿವ್ ಜಾಮ್, ಆ್ಯಕ್ಟಿವ್ ಮ್ಯಾಕ್ಸನ್ನು ಆ ನೀರಿನಲ್ಲಿ ಕೂಡಿಸಿ ಒಂದು ಗಿಡಕ್ಕೆ 2 ಲೀಟರ್ನಂಗೆ ಗಿಡ ಸುತ್ತಾರದ ಗರಿ ಎಲ್ಲಿ ಮಟ್ಟ ಹೋಗ್ಯೋ ಅಲ್ಲಿ ಮಟ್ಟ ಸುತ್ತಾರದ ನೀರು ಹಾಕಿದಾಗ ಮಾತ್ರ ಅಲ್ಲಿ ಬಿದ್ದಂಥ ಗರಿಗಳು ಸದಾ ಕೊಳತು ಅವು ಎಲ್ಲ ಎರೆಹುಳು ಆಗಿ ಇದಾಗಿಬಿಡ್ತು ಸರ್. ಅದು ಎರೆಹುಳ ಗೊಬ್ಬರ ಆಗಿಬಿಡ್ತೈತಿ. ಎರೆಹುಳ ಹುಟ್ಟಿದಂದ್ರೆ ನಮಗೆ ಯಾವ ಗೊಬ್ಬರ ಹಾಕೋದು ಅವಶ್ಯನೇ ಇಲ್ಲ. ತಾಳೆ ಕೃಷಿಗೆ ಪೂರೈಸಬೇಕಾಗುತ್ತದೆ ಅಧಿಕ ನೀರು. ಅಗತ್ಯ ಪ್ರಮಾಣದ ನೀರಿಲ್ಲದಿದ್ದರೆ ಫಸಲೇ ಬಾರದು. ಹೌದು, ಎಷ್ಟೇ ಫಲವತ್ತಾದ ಮಣ್ಣಿರಲಿ, ಸೂಕ್ತ ಕಾಲಕ್ಕೆ ಅಗತ್ಯವಾದ ಗೊಬ್ಬರ ಪೂರೈಸಿದರೂ ಸಾಕಷ್ಟು ಪ್ರಮಾಣದ ನೀರಿಲ್ಲದೆ ಹೋದಲ್ಲಿ ತಾಳೆ ಬೆಳೆಯಲ್ಲಿ ಫಸಲೇ ಬಿಡದೆ ಗಿಡ ಬಂಜೆಯಾಗುವ ಅಪಾಯವಿರುತ್ತದೆ. ಫಸಲು ಬಿಡಲು ಆರಂಭಿಸಿದ ಒಂದು ತಾಳೆ ಗಿಡಕ್ಕೆ ದಿನಕ್ಕೆ ಅಂದ್ರೂ ಕನಿಷ್ಠ 200 ಲೀಟರ್ ನೀರು ಪೂರೈಸಲೇಬೇಕಾಗುತ್ತೆ. ಇಲ್ಲದೆ ಹೋದಲ್ಲಿ ಫಸಲು ಬಿಡುವ ಹೆಣ್ಣು ಹೂವಿಗೆ ಬದಲಾಗಿ ಗಂಡು ಹೂವು ಗಿಡದಲ್ಲಿ ಬಿಡುತ್ತೆ. ಗಂಡು ಹೂವಿನಿಂದ ಗೊನೆ ಬಿಡೋದಿಲ್ಲ. ಹೀಗಾಗಿ ಸಾವಯವ ಪದ್ಧತಿಯೊಂದಿಗೆ ಸಾಕಷ್ಟು ಪ್ರಮಾಣದಲ್ಲಿ ನೀರು ಪೂರೈಸದಿದ್ದಲ್ಲಿ ಬೆಳೆ ಕೈ ಸೇರೋದಿರಲಿ, ಫಸಲೇ ಕಾಣದಂತಾಗುತ್ತೆ. ಇಷ್ಟು ಫಲವತ್ತಾಗಿ ಗಿಡ ಬೆಳೆದವ್ರಿ ಇವು. ನಾವು ಹೆಚ್ಚರಿ ಇದಕ್ಕೆ ನೀರು ಸಫಿಷಿಯೆಂಟ್ ಕೊಟ್ಟ ಮಾತ್ರ ಈ ಟೈಪ್ ಗಿಡ ಬೆಳಿತಾವಿನ ನೀರು ಬೇಕು ಮೂಲತಃ. ಇದಕ್ಕೆ ರೈತರಿಗೆ ಏನು ಒಂದು ಬೆನಿಫಿಟ್ ಅಂತಂದ್ರೆ 6 ವರ್ಷದ ಗಿಡದಲ್ಲಿ ನಾವು ಪೀಕ್ ತೊಗೊಳ್ಳೋದಂದ್ರೆ ಈಗ ಮ್ಯಾಕ್ಸಿಮಮ್ ಈಗ ಏನೊಬ್ಬ SDC ನೌಕರಿ ಏನು ತೊಗೊಂತ ಆ ಟೈಪ್ ಪಗಾರ. ಹೆಂಗಪ್ಪ ಅಂತಂದ್ರೆ ತಿಂಗಳ ಪಗಾರ, ತಿಂಗಳ ಕಟಾವು ಮಾಡ್ತೀವಿ, ಎವ್ರೇಜ್ಗೆ ಹೋಯ್ತೀವಿ, ಇಲ್ಲಿಂದ ಕಡ್ಕೊಂಡು ಟ್ಯಾಕ್ಟರ್ದಾಗ ಹಾಕ್ಕೊಂಡು ಎವ್ರೇಜ್ಗೆ ಹೋಯ್ತೀವಿ. ಎವ್ರೇಜ್ನ ಕಾಟಾಗಟ್ಲೆ ಬಿಲ್ ಕೊಡ್ತಾರೆ ಅವರು. ಬಿಲ್ ಕೊಟ್ಟಿಂದ 20 ದಿವಸ 1 ತಿಂಗಳಿಗೆ ನಮ್ಮ ರೊಕ್ಕ ಜಮಾ ಆಗಿಬಿಡ್ತೈತಿ. ಇದರಂಥ ಒಂದು ಪೀಕ್ ಸುದಿನ ಪೀಕ್ ಬೇರೆ ಯಾವುದೂ ಇಲ್ಲ ರೀ. ನಾವು 40-45 ವರ್ಷ ನಾವು ಮಾಡ್ಕೊತ ಬಂದ ರೈತಕಿ ಒಳಗೆ ಇದರಂಥ ನಾವು ಸುಖ ಪ್ರಾಪ್ತಿ ಉಂಟದಂದ್ರೆ ಈ ತಾಳೆ ಬೆಳೆಯಿಂದ. ಇದು ಒಂದು ನಾಣ್ಣುಡಿ ಐತಿ ರೀ. ಇದು ಏನಂತಂದ್ರೆ ರೀ, ತಾಳೆ ಬೆಳೆ ರೀ, ಅದೇನಂತಂದ್ರೆ ನೀನು ನನ್ನ ನೀರ ನಿಂದ್ರಿಸು, ನಾನು ನಿನ್ನ ಊರ ನಿಂದ್ರಿಸ್ತೀನಿ ಅಂತ ಹೇಳ್ತೈತಿ. ಯಾಕಂದ್ರೆ ನನ್ನ ಅನುಭವ ಇದು. ಹೆಂಗೆ ನೀರು ಕೊಟ್ಕೊತ ಬಂದೀವಿ ಹಂಗೆ ಗೊನೆಗಳು ಜಾಸ್ತಿ ಅದು. ಹೆಂಗೆ ಆರ್ಗ್ಯಾನಿಕ್ ಗೊಬ್ಬರ ಹಾಕ್ಕೊಂತ ಬಂದೀವಿ ಹಂಗೆ ಇದು ಗೊನೆಗಳು ಜಾಸ್ತಿ ಆದವು. ನಮಗೆ ಲಾಭದಾಯಕ ಹೆಚ್ಚಿಗೆ ಆಯ್ತು. ರಾಸಾಯನಿಕ ಬಿಡ್ಬೇಕು ಸರ್, ದಯಮಾಡಿ ಎಲ್ಲ ನಮ್ಮ ರೈತರಿಗೆ ಹೇಳೋದು ಏನಂತಂದ್ರೆ ರಾಸಾಯನಿಕ ಬಿಟ್ಟು ಬಿಡ್ರಿ. ಯಾವ ಆರ್ಗ್ಯಾನಿಕ್ ಗೊಬ್ಬರ ಉಪಯೋಗಿಸಿದಾಗ ಮಾತ್ರ ಈ ಥರ ಫಲ ಬರೋಕ್ಕೆ ಸಾಧ್ಯ. ನಾವು ಮೊದಲು 2-3 ವರ್ಷ ರಾಸಾಯನಿಕ ಹಾಕಿದ್ರೆ ಅಷ್ಟೊಂದು ಇಂಪ್ರೂವ್ಮೆಂಟ್ ಅನಿಸಲಿಲ್ಲ. ಈಗ 2 ವರ್ಷದೊಳಗೆ ನಾವು ರಾಸಾಯನಿಕ ಗೊಬ್ಬರ ಬಿಟ್ಟು ಈ ರಾಸಾಯನಿಕ ಮುಕ್ತ ಒಂದು ಗೊಬ್ಬರಗಳನ್ನು ಕೊಟ್ವಿ ಅಂದ್ರೆ ನಮ್ಮ ಭೂಮಿನೂ ಫಲವತ್ತಾಗುತ್ತೆ, ನಮ್ಮ ರೈತರಿಗೂ ಒಳ್ಳೆ ಆದಾಯ ಬರುತ್ತೆ ಅಂತ ಹೇಳಕ್ಕೆ ನಾನು ಇಚ್ಛಪಡ್ತೀನಿ ಸರ್. ಇಲ್ಲಿ
ಮೊದಲೇ ಕಂಪನಿಯೊಂದಿಗೆ ಟೈಅಪ್ ಆಗಿರೋದ್ರಿಂದ ತಾಳೆಗೊನೆ ಕಟಾವು ಮಾಡಿದ ನಂತರ ಅದನ್ನ ವೇ ಬ್ರಿಡ್ಜ್ಗೆ ಸಾಗಾಟ ಮಾಡಿ ತೂಕ ಹಾಕಿಸಿ ಚೀಟಿ ಪಡೆಯಬೇಕು. ಆ ನಂತರ ಕಂಪನಿಯವರೇ ಫಸಲನ್ನ ಖರೀದಿಸಿ ಹೋಗ್ತಾರೆ. ಟನ್ಗೆ ಎಷ್ಟು ರೂಪಾಯಿ ಅಂತ ಲೆಕ್ಕ ಹಾಕಿ ಗರಿಷ್ಠ 15 ದಿನಗಳ ಒಳಗಾಗಿ ಹಣವನ್ನ ರೈತನ ಬ್ಯಾಂಕ್ ಅಕೌಂಟಿಗೆ ಡೆಪಾಸಿಟ್ ಮಾಡುತ್ತಾರೆ. ಈಗ ಸರ್ ನಮ್ಮದು ಈ ಸದ್ಯ ಕಾಯಿ ಕಟಾವು ಬಂದತ್ರಿ. ಈಗ ನಾಳಿನ ದಿವಸ ನಾವು ಒಂದು 3-4 ಮಂದಿ ಜನರನ್ನ ಕರ್ಕೊಂಬರ್ತೀವಿ ರೀ. ಇಂಥ ಗೊನಿ ಬಂದಾವ ಅಂತೇಳಿ ತೋರಿಸ್ತಾರೆ. ಈಗ ಸದ್ಯ ಈಗ ಹಳದಿ ಈ ಟೈಪ್ ಬಂದಂಥ ಗೊನಿಗಳನ್ನು ತೋರಿಸಿದಾಗ ಅವ್ನು ಕಟಾವು ಮಾಡ್ತಾರೆ ರೀ. ಅವ್ನು ಕಟಾವು ಮಾಡ್ಕೊಂಡು ತೊಗೊಂಡೋಗಿ ಟ್ಯಾಕ್ಟ್ರಿಗೆ ಹಾಕಿ ಆ ವೇಬ್ರಿಜ್ಗೆ ಹೋಗಿ ಅದನ್ನು ನಾವು ಟ್ಯಾಕ್ಟರ್ ತೊಗೊಂಡೋಗಿ ನಮ್ಮ ಟ್ಯಾಕ್ಟ್ರನ್ನ ತೂಕ ಮಾಡಿಕೊಂಡು ಅದಕ್ಕೆ ಗಾಡಿಗೆ ಹಾಕ್ಕೊಂಡ್ಬಿಡ್ತಾರೆ ರೀ. ಅವ್ರು ಹಾಕ್ಕೊಂಡು ಆ ನಂತರ ನಮಗೆ ಬಿಲ್ ಕೊಡ್ತಾರೆ ರೀ. ಆಗ ಇಷ್ಟು KG ಆತು ಅಂತ ಹೇಳಿ ಆ ಬಿಲ್ ನಮ್ಮ ಕೈ ಕೊಟ್ಟಿಂದ ಮುಂದೆ ನಾ ಆ ಬಿಲ್ ತೊಗೊಂಡು ಇದನ್ನು ಮಾಡಿದಾಗ ಒಂದು ತಿಂಗಳೊಳಗೆ ನಮ್ಮ ಅಮೌಂಟ್ ದುಡ್ಡು ಹಾಕಿಬಿಡ್ತಾರೆ. ಮೊದಲು ಮಾತುಕತೆ ಆಗಿರ್ತದೆ ರೀ. ಅವ್ರ ಜೋಡಿ ಮಾತುಕತೆ ನಮಗೂ ಮೊದಲು ಭಯ ಅನಿಸ್ತೀರಿ. ನೀವು ಹಚ್ಚಿಸಿ ಹೋಗ್ತೀರಿ ಹ್ಯಾಂಗೆ ರೀ ಏನು ರೀ ನೀವು ಇದಕ್ಕೆ ಹಂಗೆ ಇಲ್ಲ ನಾವು ಅಗ್ರಿಮೆಂಟಾಗಿ ಇದು ನಿಮ್ಮ ಕೂಡ ಮಾತಾಡ್ತೀವಲ್ಲ ನೀವು ಅದ್ರ ಬಗ್ಗೆ ಏನು ತಿಳ್ಕೊಬೇಡ್ರಿ ನೋಡಿರಿ ನಿಮಗೆ 4-5 ವರ್ಷದಾಗ ನಿಮಗೆ ಫಲ ಬಂದಾಗ ಗೊತ್ತಾಗತ್ತೆ ಅಂತೇಳಿ ನಮಗೆಲ್ಲ ಮನವರಿಕೆ ಮಾಡಿದ್ರು ಅವರು. ಮನವರಿಕೆ ಮಾಡಿದಾಗ ನಾವು ಇದನ್ನು ಮಾಡೀವಿ ಸರ್. ಅದರಂತೆಯೇ ಈಗ ನಾವು ಅದ್ರ ಫಲ ಉಣ್ಣಾಕತ್ತೀವಿ ಸರ್. ಈಗ ತಾಳೆ ಫಸಲು ಬಿಡಲು ಆರಂಭಿಸಿದ ನಂತರ ವರ್ಷದಿಂದ ವರ್ಷಕ್ಕೆ ಇಳುವರಿಯನ್ನ ಹೆಚ್ಚಿಸಿಕೊಳ್ಳುತ್ತೆ. ಇಳುವರಿಗೆ ತಕ್ಕಂತೆ ಆದಾಯವೂ ಹೆಚ್ಚಾಗುತ್ತಾ ಹೋಗುತ್ತೆ. ಹಾಗಿದ್ರೆ ಬನ್ನಿ ತಾಳೆ ಕೃಷಿಯಿಂದ ಬರುವ ಆದಾಯ ಹೇಗಿರುತ್ತೆ ಅನ್ನೋದನ್ನ ತಿಳಿಯೋಣ. ತಾಳೆ ಒಂದು ಸುದೀರ್ಘಾವಧಿಯ ಕೃಷಿ. ಸಸಿ ನಾಟಿ ಮಾಡಿದ ನಂತರ 30 ವರ್ಷಗಳವರೆಗೆ ಈ ಬೆಳೆ ಇರುತ್ತೆ. ಗಿಡ ನೆಟ್ಟು 4 ವರ್ಷಗಳಲ್ಲಿ ಫಸಲು ಬಿಡಲು ಆರಂಭಿಸುತ್ತೆ. ಅಂದ್ರೆ 30 ವರ್ಷದ ತಾಳೆ ಕೃಷಿಯಲ್ಲಿ ಹೆಚ್ಚು ಕಡಿಮೆ 25 ವರ್ಷಗಳ ಕಾಲ ಫಸಲು ಬಿಡುತ್ತಲೇ ಇರುತ್ತೆ. ವಿಶೇಷ ಅಂದ್ರೆ ಫಸಲು ಆರಂಭವಾದ ನಂತರ ಪ್ರತಿ ತಿಂಗಳು ಕಟಾವಿಗೆ ಬರುತ್ತೆ ತಾಳೆ ಫಸಲು. ಅಂದ್ರೆ ವರ್ಷ ಪೂರ್ತಿ ಆದಾಯವನ್ನ ತಾಳೆ ಬೆಳೆದ ರೈತ ಕಾಣಬಹುದು. ತಾಳೆ 30 ವರ್ಷದ ಬೆಳೆಗೇನೋ ಸರಿ. ಸಸಿ ನಾಟಿ ಮಾಡಿದ 4 ವರ್ಷಗಳ ನಂತರ ಫಸಲು ಆರಂಭವಾಗುತ್ತೆ. ಈ ಅವಧಿಯಲ್ಲಿ ಅಂದ್ರೆ ಫಸಲು ಬಿಡುವ 4 ವರ್ಷಗಳವರೆಗೆ ಅಂತರ್ ಬೆಳೆಗಳನ್ನ ಬೆಳೆಯಬಹುದು. ಸಸಿಗಳ ನಡುವೆ 14 ಅಡಿ ಅಂತರ ಇರೋದ್ರಿಂದ ಬೆಳೆ ಬೆಳೆಯೋಕೆ ಸಾಕಷ್ಟು ಜಾಗವಿರುತ್ತೆ. ಹೀಗಾಗಿ ಬದನೆ, ಮೆಣಸಿನಕಾಯಿ, ಈರುಳ್ಳಿ ಸೇರಿ ಹಲವು ತರಕಾರಿ ಬೆಳೆಗಳನ್ನ ಬೆಳೆಯಬಹುದು. ಹೀಗೆ 4 ವರ್ಷದ ತನಕ ಆದಾಯಕ್ಕೆ ಕೊರತೆ ಇರುವುದಲ್ಲದೆ ನೋಡ್ತಿದ್ದಂತೆ ತಾಳೆ ಫಸಲು ಬಿಡಲು ಆರಂಭಿಸುತ್ತೆ. ಆನಂತರ ಪ್ರತಿ ತಿಂಗಳು ಕಟಾವು ಮಾಡಬಹುದು, ಆದಾಯವನ್ನು ಗಳಿಸಬಹುದು. ಪ್ರತಿ ತಿಂಗಳು ಕಟಾವು, ಪ್ರತಿ ತಿಂಗಳು ಆದಾಯ. ತಾಳೆ ಫಸಲು ಬಿಡಲು ಆರಂಭಿಸಿದ ನಂತರ ವರ್ಷಕ್ಕೆ ಒಂದು ಗಿಡಕ್ಕೆ 500 ರೂಪಾಯಿ ಖರ್ಚು ಮಾಡಬೇಕಾಗತ್ತೆ. ಮೊದಲ 2 ವರ್ಷಗಳಲ್ಲಿ ಇಳುವರಿ ಸ್ಯಾಂಪಲ್ ಎನ್ನುವ ರೀತಿಯಲ್ಲಿ ಕಡಿಮೆ ಇರುತ್ತೆ. ಈ ಅವಧಿಯಲ್ಲಿ ತಿಂಗಳಿಗೆ 2-3 ಟನ್ ಇಳುವರಿ ಬರುತ್ತೆ. ಗಿಡಕ್ಕೆ ಖರ್ಚು ಮಾಡಿದ 2 ಪಟ್ಟು ಆದಾಯ ಸಿಗುತ್ತೆ. 6 ವರ್ಷಗಳ ನಂತರ ಇಳುವರಿ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗುತ್ತಲೇ ಹೋಗುತ್ತೆ. 1 ಎಕರೆಗೆ ಪ್ರತಿ ತಿಂಗಳು ಗರಿಷ್ಠ 10 ಟನ್ ವರೆಗೆ ಇಳುವರಿ ಪಡೆಯಬಹುದು. ಈ ತಾಳೆ ಕೃಷಿಯಲ್ಲಿ 1 ಟನ್ಗೆ 15,000ದಿಂದ 20,000 ರೂಪಾಯಿವರೆಗೆ ಬೆಲೆ ಏರಿಳಿತವಿರುತ್ತೆ. ಸರಾಸರಿಯಾಗಿ ಎಕರೆಗೆ ಪ್ರತಿ ತಿಂಗಳು 6 ಟನ್ ಇಳುವರಿ ಬಂದು 15,000 ರೂಪಾಯಿಯಂತೆ ಲೆಕ್ಕ ಮಾಡಿದ್ರೂ ತಿಂಗಳಿಗೆ 75,000 ಆದಾಯವನ್ನ ಕಾಣಬಹುದು. 5,000 ಖರ್ಚು ವೆಚ್ಚ ಕಳೆದ್ರೂ 70,000 ರೈತನ ಕೈ ಸೇರುತ್ತೆ. ಕೇಂದ್ರ ರಾಜ್ಯ ಸರ್ಕಾರಗಳಿಂದ ತಾಳೆ ಕೃಷಿಗೆ ಪ್ರೋತ್ಸಾಹ. ಫಸ್ಟ್ನಾಗಿ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಡ್ರಿಪ್ ಮಾಡಿ ಸರ್. ಡ್ರಿಪ್ಗಾಗಿ 50% ನಮ್ಗೆ ಸಬ್ಸಿಡಿ ಕೊಟ್ಟರು ಆಲ್ರೆಡಿ. ಮತ್ತು ಎರಡನೇದು ಅಂತಂದ್ರೆ ಮುಂದೆ ಆಯಿಲ್ ಇಂಜನ್ ನಮ್ಗೆ ಆಲ್ರೆಡಿ ಕೊಟ್ಟರು ಸರ್. ಆಮೇಲೆ ಈಗ ಬೋರ್ವೆಲ್ ಕೊಡ್ತೀವಿ ಅಂತ ಹೇಳ್ಯಾರ ನಮಗೆ.
ಒಂದು ಆಲ್ರೆಡಿ ನಿಮಗೆ ಬೋರ್ವೆಲ್ ಕೊಡೋ ವ್ಯವಸ್ಥೆ ಮಾಡ್ತಾರೆ. ಅಂದ್ರೆ ಬೋರ್ವೆಲ್ಗೆ ಅಂದ್ರೆ ನೀವು ಸಹಾಯಧನ ರೀ, ಅದು 50,000 ಅನುದಾನ ನಮಗೆ ಹಾಕ್ತಾರೆ ನಮ್ಮ ಅಕೌಂಟಿಗೆ ರೀ. ಆ ಹನಿ ನೀರಾವರಿಗೆ ಏನಿಲ್ಲ ಸರ್, ಅವ್ರು ಡ್ರಿಪ್ ನಾವು ಅವರು 50% ಅಂದ್ರೆ ನಾವು ಏಜೆಂಟ್ ಹಿಡಿಬೇಕು ಸರ್. ಏಜೆಂಟ್ರು ಬಂದ್ರೆ ಅವರು ಒಂದು ನಾವು ಹರಿ ಮಾಡಿಕೊಡ್ತೀವಿ ಸರ್, ನೆಗಲ ಹೊಡೆದು ಉದ್ದಕ್ಕೆ. ಅದರಲ್ಲಿ ಅವ್ರು ಪೈಪ್ ಗೀಪ್ಗಳೆಲ್ಲ ಹಾಕಿ ಈಗ ಅದನ್ನೆಲ್ಲ ಅವರು ಡ್ರಿಪ್ ದೋಷ ಅವರ ಕೊಟ್ಟು ಹೋಗ್ತಾರೆ ಸರ್. ಹೌದು, ರಾಜ್ಯ ಸರ್ಕಾರ ತೋಟಗಾರಿಕಾ ಇಲಾಖೆಯಿಂದ ಡ್ರಿಪ್ ಇರಿಗೇಷನ್ ಸಿಸ್ಟಮ್ಗೆ 50% ಸಬ್ಸಿಡಿ, ಆಯಿಲ್ ಇಂಜಿನ್ಗೆ ಅನುದಾನ ಹಾಗೂ ಬೋರ್ವೆಲ್ ಕೊರೆಸಿದ ಹಣಕ್ಕೆ 50,000 ಸಹಾಯಧನ ನೀಡಲಾಗುತ್ತೆ. ಇದಲ್ಲದೆ ಕೇಂದ್ರ ಸರ್ಕಾರವು ಕೂಡ ತಾಳೆ ಕೃಷಿ ಪ್ರೋತ್ಸಾಹಕ್ಕೆ ನಿಂತಿದೆ. 1 ವರ್ಷದ ಒಟ್ಟಾರೆ ಇಳುವರಿಯ ಆಧಾರದ ಮೇಲೆ ವರ್ಷಕ್ಕೊಮ್ಮೆ ಅರಿಯರ್ಸ್ ರೂಪದಲ್ಲಿ ಹಣವನ್ನ ರೈತನ ಬ್ಯಾಂಕ್ ಖಾತೆಗೆ ಹಾಕುತ್ತೆ. ತಾಳೆ ಕೃಷಿಗೆ ವಿಶೇಷ ಬ್ಯಾಂಕ್ ಸಾಲ ಹಾಗೂ ಬೆಳೆ ಹಾನಿ ಇಲ್ಲದಿದ್ರೂ ತೋಟಗಾರಿಕಾ ಇಲಾಖೆಯಿಂದ ಸಾಕಷ್ಟು ಅನುಕೂಲಗಳು ತಾಳೆ ಬೆಳೆಗಾರರಿಗೆ ಸಿಗುತ್ತೆ. ಹೀಗಾಗಿ ಬಂಡವಾಳವಿಲ್ಲ, ಕಡಿಮೆ ಖರ್ಚಿನ, ಉತ್ತಮ ಆದಾಯ ಹಾಗೂ ತೋಟಗಾರಿಕಾ ಇಲಾಖೆಯ ಸಹಾಯವಿರುವ ತಾಳೆ ಕೃಷಿಯನ್ನ ಮಾಡಿ ಜೀವನ ನೆಮ್ಮದಿಯಿಂದ ಕಳೆಯಿರಿ ಎಂದು ಸಲಹೆ ರೈತರಿಗೆ ನೀಡುತ್ತಾರೆ ರೈತ ಶಂಕರಪ್ಪ ಶಿವಪ್ಪ ಹಳ್ಳಿಕೇರಿ. ಈಗ ನಮ್ಮ ಏನು ಮೂಲತಃ ನಾವು ಏನು ಮಾಡೀವಿ ಇದನ್ನು ನಮ್ಮ ಹೊಲಕ್ಕೆ ಬಂದು ಆಲ್ರೆಡಿ ನಮ್ಮ ಗೌಡ್ರಕ್ಕೆ ಬಂದು ಎಲ್ಲ ನೋಡಿದಾಗ ಎಲ್ಲರೂ ಹೇಳ್ತಾರೆ, ಅವ್ರಿಗೆ ನಾವು ಒಂದು ಸಲಹೆ ಕೊಟ್ಟಿದ್ದೆ ಅಂತಂದ್ರೆ, ನಿಮ್ಮ ಹೊಲದಲ್ಲಿ ಬೋರ್ವೆಲ್ ಇತ್ತಂದ್ರೆ, ನಿಮ್ಮ ಹೊಲ ಒಂದು 5-6 ಎಕರೆ ಇತ್ತಂದ್ರೆ ಕಡೆ 1 ಹೆಕ್ಟರ್ ಮಾಡಿರಿ. ನೀವು 1 ಹೆಕ್ಟರ್ ಮಾಡಿ ನೀವು ಇದು ಜೀವನ ಮಾಡಿದ್ದ ಕರೆ ಆದರೆ, ಇದ್ರಾಗ ಬೆಳೆ ತೊಗೊಂಡಿದ್ದ ಕರೆ ಆದ್ರೆ ನೀವು ಅದರಲ್ಲಿ ಸಫಿಷಿಯೆಂಟ್ ಆಗ್ತೀರಿ, ಕೈ ಸುಟ್ಕೊಳ್ಳೋಲ್ಲ, ಇವತ್ತು ಮಾಲ್ ಬರೋದಲ್ಲ ಅನ್ನೋದು ಭಯ ಇರೋಲ್ಲ, ತಿಂಗಳ ಅಕೌಂಟಿಗೆ ನಿಮ್ಗೆ ಹಣ ಬೀಳ್ತೈತಿ ಅಂತ ನಾನು ಹೇಳೋಕೆ ಇಲ್ಲಿ ಅವರಿಗೆಲ್ಲ ತರಬೇತಿ ಅವ್ರಿಗೆ ಬಂದು ಅವ್ರಿಗೆ ತಿಳಿಸಿವಿ ಸರ. ಅದೇ ತೆರನಾಗಿ ಏನೊಂದು ಈ ಬೆಳೆಯಿಂದ ಅವರಿಗೆ ಒಂದು ನೌಕರಿದವರು ಮೊದಲು ಹೇಳ್ದಂಗೆ ಅವು SDC ಆನಂತರ FDC ಇದ್ದಾಗ ಮನ್ಯಾಗ ರೀ ಆಲ್ರೆಡಿ ಏನೂ ತೊಂದರೆ ಇಲ್ಲ. SDC FDC ಅವ್ರು ತೊಂದರೆ ಇದೆ ಸರ್. ಮುಂಜಾನೆ ತಂಪು ಕೊಡ್ಬೇಕು ರೀ, ಅವ್ರು 9:30-10 ಗಂಟೆಗೆ ತಂಪು ಕೊಡ್ಬೇಕು. ಇದಕ್ಕೆ ಯಾರು ತಂಪು ಕೊಡೋದಿಲ್ಲ ಏನಿಲ್ಲ ಸರ್. ನಾವು ಈಗ ಆಲ್ರೆಡಿ ಡ್ರಿಪ್ ಮಾಡಿಬಿಟ್ಟಿರ್ತೀವಿ, ತಾಂಡ್ತಾ ನೀರು ಹಾಯ್ತಿರ್ತೈತಿ. ನಾವು ಹೊಲ ಬಂದು ಅಡ್ಡಾಡ್ ಕಾಟ್ ನೋಡಿಕೊಂಡು ಏನಾಗೈತಿ ಏನು ಬಿಡೈತಿ ಆ ಹೆಣ್ಣು ಇದು ಬಂದಾಗ ಏನು ಗೊನಿ ಬಂದಾಗ ಅವ್ನು ನೋಡಿಕೊಂಡು ಆ ಮಗ್ಲು ಹೊಲಸು ಪಳಸಿದ್ದು ಒಟ್ಟು ಕಿತ್ಕೊಂತ ಅಡ್ಡಾಡ್ಬಿಡೋದು ಸರ್. ಮತ್ತು ಇದ್ರಾಗ ಏನು ಇಲ್ಲ ಸರ್. ಇದ್ರಾಗ ಇದು ಸರಳ ಕೆಲಸ ಇದು. ಇಂಥ ಒಂದು ಬೇರೆ ರೈತರು ಕೂಡ ಇದನ್ನು ನಾವು ಆಲ್ರೆಡಿ ತಿಳಿಸಿವಿ ಸರ. ಆ ತಿಳಿಸಿದಕ್ಕೆ ನಮ್ಮ ಊರಾಗ ಆಲ್ರೆಡಿ 2 ಮಾಡ್ಯಾರ ಈಗ ರೀ, ಇನ್ನೂ ಮಾಡೋರು ಅದಾರ ಸರ್. ಬೇಡಿಕೆ ಹೆಚ್ಚೈತೆ ಸರ್ ಇದಕ್ಕೆ. ತಾಳೆ ಕೃಷಿಯಲ್ಲಿ ರೋಗ ಬಾಧೆ ಅನ್ನೋದೇ ಹತ್ತಿರ ಸುಳಿಯಲ್ಲ. ಕೆಲವು ರೋಗ ಬಂದರೂ ಪ್ರಕೃತಿ ಸಹಜವಾಗಿಯೇ ಮರೆಯಾಗುತ್ತೆ. ಹೀಗಾಗಿ ತೋಟಗಾರಿಕಾ ಇಲಾಖೆಯ ಅಧಿಕಾರಿಗಳನ್ನ ಸಂಪರ್ಕಿಸಿ ನೀವು ಕೂಡ ತಾಳೆ ಕೃಷಿಯತ್ತ ಮುಖ ಮಾಡಿ. ಇದಾಗಿತ್ತು ಇವತ್ತಿನ ಕೃಷಿ ಖಜಾನೆ. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ. ನೀವು ವಿಶೇಷವಾದ ಬೆಳೆ ಬೆಳೆದಿದ್ರೆ, ತಂತ್ರಜ್ಞಾನ ಅಳವಡಿಸಿಕೊಂಡು ಕೃಷಿ ಮಾಡ್ತಾ ಇದ್ರೆ, ಮಾದರಿ ಕೃಷಿಕರಾಗಿದ್ರೆ ವಿಸ್ತಾರ ನ್ಯೂಸ್ ತಂಡವನ್ನು ಸಂಪರ್ಕಿಸಿ ನಿಮ್ಮ ಗೆಲುವಿನ ಗುಟ್ಟನ್ನು ನಮ್ಮ ಜೊತೆ ಹಂಚಿಕೊಳ್ಳಬಹುದು. ವಿಳಾಸ ವಿಸ್ತಾರ ನ್ಯೂಸ್, ನಂಬರ್ 1, 2 ಹಾಗೂ 4ನೇ ಮಹಡಿ, ದಿ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ ಬಿಲ್ಡಿಂಗ್, 2 ಹಾಗೂ 3ನೇ ಬ್ಲಾಕ್, ಕ್ವೀನ್ಸ್ ರಸ್ತೆ, ಬೆಂಗಳೂರು 560001. ಫೋನ್ ನಂಬರ್ 9606942030. ಇಮೇಲ್ ವಿಳಾಸ program@vistaranews.com.